ರೇಣುಕಾಸ್ವಾಮಿ ಹತ್ಯೆಯ ವಿಚಾರ ಪೊಲೀಸರಿಂದ ಈಗ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗಿರುವಂತದ್ದು। ಈ ದೋಷಾರೋಪ ಪಟ್ಟಿಯಲ್ಲಿ 10 ಹಲವು ಅಂಶಗಳನ್ನು ಉಲ್ಲೇಖಿಸಿದ್ದಾರೆ। ನಂದೀಶ್ ನಾಗರಾಜ್ ಪಾತ್ರದ ಬಗ್ಗೆಯೂ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿದೆ। ಪೊಲೀಸ್ ಠಾಣೆಗೆ ಶರಣಾಗಲು ಬಂದಿದ್ದಂತಹ ನಂದೀಶ್ ಮತ್ತು ನಾಗರಾಜ್ ಇವರ ಬಗ್ಗೆಯೂ ಕೂಡ ಉಲ್ಲೇಖಿಸಿದ್ದಾರೆ ಪೊಲೀಸರು ಚಾರ್ಜ್ ಶೀಟ್ನಲ್ಲಿ। ಕಪ್ಪು ಬಣ್ಣದ ಸ್ಕಾರ್ಪಿಯೋ ಕಾರಿನಲ್ಲಿ ನಂದೀಶ್ ಮತ್ತು ನಾಗರಾಜ್ ಬಂದಿದ್ರು ಅನ್ನುವಂತಹ ಅಂಶವನ್ನು ಉಲ್ಲೇಖಿಸಿರುವಂತಹದ್ದು। ಶರಣಾಗತಿಗೆ ಬಂದಿದ್ದಾಗ ಸಿಸಿಟಿವಿಯ ದೃಶ್ಯ ಕೂಡ ಸೆರೆಯಾಗಿದೆ, ಅದನ್ನು ಕೂಡ ಸಾಕ್ಷ್ಯವನ್ನಾಗಿ ಇಲ್ಲಿ ಕನ್ಸಿಡರ್ ಮಾಡಲಾಗಿದೆ। ಆ ಅಂಶವನ್ನು ಕೂಡ ಉಲ್ಲೇಖಿಸಿರುವಂತಹದ್ದು। 17 ಜನ ಆರೋಪಿಗಳು, ಅವರ ಪಾತ್ರ, ಅವರು ಹೇಗೆ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ರು ಎಲ್ಲವನ್ನೂ ಕೂಡ ಎಳೆ ಎಳೆಯಾಗಿ ಬಿಡಿಸಿಡುವ ವಿವರವಾಗಿ ಮಾಹಿತಿ ಕೊಡುವಂತಹ ಚಾರ್ಜ್ ಶೀಟ್ನನ್ನು ಈಗ ಸಲ್ಲಿಕೆ ಮಾಡಿದ್ದಾರೆ ಕೋರ್ಟ್ಗೆ। ಅದರಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಪಾತ್ರ, ಅದರ ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ। ನಂದೀಶ್ ಮತ್ತು ನಾಗರಾಜ್ ಪಾತ್ರದ ಬಗ್ಗೆಯೂ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿರುವಂಥದ್ದು। ಅವರು ಬಂದು ಹೋದಂತಹ ಆ ಚಲನವಲನ, ಅದರ ಸಿಸಿಟಿವಿಯ ಫುಟೇಜ್ಗಳನ್ನು ಕೂಡ ಕಲೆಕ್ಟ್ ಮಾಡಲಾಗಿತ್ತು, ಅದನ್ನು ಕೂಡ ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖಿಸಿರುವಂತಹದ್ದು। ಅದರ ಬಗ್ಗೆಯೂ ಕೂಡ ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ ಚಾರ್ಜ್ ಶೀಟ್ನಲ್ಲಿ। ಈ ಎಲ್ಲ ಅಂಶಗಳು ಕೂಡ 17 ಜನ ಆರೋಪಿಗಳಿಗೆ ಮತ್ತಷ್ಟು ಸಂಕಷ್ಟವನ್ನು ಜಾಸ್ತಿ ಮಾಡಿದೆ। ನಂದೀಶ್ ನಾಗರಾಜ್ ಪಾತ್ರದ ಬಗ್ಗೆಯೂ ಕೂಡ ಚಾರ್ಜ್ ಶೀಟ್ನಲ್ಲಿ ತನಿಖಾಧಿಕಾರಿಗಳು ಉಲ್ಲೇಖಿಸಿರುವಂತಹದ್ದು। ಇವರಿಬ್ಬರೂ ಕೂಡ ಪೊಲೀಸ್ ಠಾಣೆಗೆ ಶರಣಾಗಲು ಬಂದಿದ್ರು ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪಿಸಿದ್ದಾರೆ। ಇವರಿಗೆ ದರ್ಶನ್ ಆರ್ಥಿಕ ಸಹಾಯ ಮಾಡೋದಾಗಿಯೂ ಕೂಡ ಭರವಸೆಯನ್ನು ಕೊಟ್ಟಿದ್ರು। 30 ಲಕ್ಷ ಹಣವನ್ನು ಕೂಡ ಇಲ್ಲಿ ಸೀಸ್ ಮಾಡಲಾಗಿತ್ತು, ಆ ವಿಚಾರವನ್ನು ಕೂಡ ಪ್ರಸ್ತಾಪಿಸಿರುವಂತಹದ್ದು। ಇದೆಲ್ಲವೂ ಕೂಡ ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖವಾಗಿದೆ। 3991 ಪುಟಗಳ ದೋಷಾರೋಪ ಪಟ್ಟಿ ಇದು। ಈಗಾಗಲೇ ACP ಚಂದನ್ ಅವರಿಂದ, ತನಿಖಾಧಿಕಾರಿಯಿಂದ ಕೋರ್ಟ್ಗೆ ಇದನ್ನು ಸಬ್ಮಿಟ್ ಮಾಡಲಾಗಿದೆ। ರೇಣುಕಾಸ್ವಾಮಿಯನ್ನು ಹೇಗೆ ಇವರು ಟ್ರ್ಯಾಪ್ ಮಾಡ್ತಾರೆ, ಅದಾದ ಮೇಲೆ ಹೇಗೆ ಬೆಂಗಳೂರಿಗೆ ಕರೆತರ್ತಾರೆ, ಬೆಂಗಳೂರಿಗೆ ಕರೆತಂದು ಯಾವ ರೀತಿ ಹಿಂಸೆ ಕೊಡ್ತಾರೆ, ಆತ ಸಾವನ್ನಪ್ಪಿದ ನಂತರ ಅದನ್ನು ವಿಲೇವಾರಿ ಮಾಡಲಿಕ್ಕೆ ಏನೆಲ್ಲ ಪ್ಲಾನ್ ಮಾಡ್ತಾರೆ, ಎಲ್ಲ ಅಂಶಗಳು ಕೂಡ ಉಲ್ಲೇಖವಾಗಿದೆ।